ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಪ್ರಜಾಕೀಯ ಬಗ್ಗೆ ನನ್ನ ಒಂದೆರಡು ಅಭಿಪ್ರಾಯಗಳನ್ನು ತಿಳ್ಸಕ್ಕೆ. ಏನು ಪ್ರಜಾಕೀಯ ಅಂತಂದು ಉಪೇಂದ್ರ ಸರ್ ಅವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡೋದು. ಇನ್ನೂ ನಮ್ಮ ದೇಶದಾಗ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿಲ್ಲ, ಇನ್ನೂ ಗುಲಾಮಗಿರಿಯಲ್ಲೇ ಬದುಕ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರಜಾಪ್ರಭುತ್ವ ಅಂದ್ರೇನು? ರಾಜಪ್ರಭುತ್ವ ಹೋಯಿತು, ರಾಜರಿದ್ದರು, ರಾಜರು ಹೋದರು. ಇವಾಗ ಪ್ರಜೆಗಳು ನಾವು ಹೇಗೆ ನಡೆಸ್ಬೇಕು ದೇಶ, ನಮ್ಮ ತೆರಿಗೆ ದುಡ್ಡು ಏನಾಗ್ತಾಯಿದೆ, ನಮ್ಮ ಜವಾಬ್ದಾರಿ ಏನು, ನಮ್ಮ ಕರ್ತವ್ಯಗಳು ಏನು, ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದಾರೆ, ಯಾವುದೋ ಅಂದ್ಕೊಂಡಂಗೆ ಏನು ಸಂವಿಧಾನದಲ್ಲಿ ಅದೋ ವಿಚಾರಗಳು ಅದರಾಗೆ ನಡೀತಾ ಇಲ್ಲ. ಇವಾಗಿರೋ ಜನಪ್ರತಿನಿಧಿಗಳಿಗೆ ಏನಿವರು ಸ್ವಲ್ಪ ಜನ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ಮತ್ತೆ ಇದು ರಾಜಕೀಯ ಆಗುತ್ತೆ. ಅವ್ರಿಗೂ ಸಮಯ ಕಾಲ ಪಕ್ವದಾಗ ಅರ್ಥ ಆಗುತ್ತೆ. ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ, ಇವಾಗ ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಎಲ್ಲೆಲ್ಲ ಕುಂತ್ಕೊಂಡು ನಿಮ್ಮ ಅಭಿಪ್ರಾಯ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ಬೋದು. ನಿಮ್ಮ ಅಭಿಪ್ರಾಯ ಏನಂತಂದು ಸಂಗ್ರಹ ಮಾಡ್ಕೋಬೋದು. ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿರಬೇಕಾದ್ರೆ ಯಾವುದೋ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಇಲ್ಲಿ ಕುಳಿತಲ್ಲೇ ನೋಡಬೇಕು. ಅದೇ ಯಾಕೆ ನಾವು ಕುಳಿತಲ್ಲೇ ಒಂದು ಹೊಸ ವ್ಯವಸ್ಥೆನ ಸೃಷ್ಟಿಸೋಕ್ಕಾಗಲ್ಲ? ಇಷ್ಟೆಲ್ಲ ಟೆಕ್ನಾಲಜಿ ಇರಬೇಕಾದ್ರೆ ಸುಮಾರು 65,000ಕ್ಕೆ ಹೆಚ್ಚಿನ ಜನ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಪ್ರಜಾಕೀಯ ಆ್ಯಪು. ಸೊ ಅದನ್ನ ಒಂದು ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಏನಿದೆ ಅದರಲ್ಲಿ. ಸುಮಾರು ಎಷ್ಟೋ ವಿಚಾರಗಳಿದೆ. SOP ಅಂದ್ರೇನು, ಯಾವ ಥರ ನಾವು ಇನ್ವಾಲ್ವ್ಮೆಂಟ್ ಆಗ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗೆ ನಾವು ಸಂಪೂರ್ಣವಾಗಿ ಇದು ಮಾಡ್ಬೋದು, ಆಕಾಂಕ್ಷಿಗಳು ಯಾರಿದ್ದಾರೆ, ನಮ್ಮ ಜನಪ್ರತಿನಿಧಿಗಳನ್ನು ಅದರಲ್ಲಿ ಕಾರ್ಮಿಕರು, ನಾವು ಕಾರ್ಮಿಕರಂತ ಕರಿತಾರೆ ಅದರಲ್ಲಿ ಪ್ರಜಾಕೀಯದಲ್ಲಿ. ಅವರು ನಾಯಕರಲ್ಲ, ಸೇವಕರಲ್ಲ. ಇನ್ನೊಂದು ಅದ್ಭುತವಾದ ಇದು ಕಾನ್ಸೆಪ್ಟ್ ಇದೆ ಅಲ್ಲ, ಇದು ಇಂದಲ್ಲ ನಾಳೆ ರೀಚ್ ಆಗೇ ಆಗುತ್ತೆ. ಸುಮಾರು ಅಷ್ಟೊಂದು ಜನ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ದಾರೆ ಅಂತ ವಿಷಯ. ಇದು ಸಾಮಾನ್ಯ ವಿಷಯ ಅಲ್ಲ. ಸೊ ನೀವು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಜಾಕೀಯ ಆ್ಯಪ್ನ. ಸೊ ಆಫೀಸರ್ಗೆ ಇಂಥ ಒಂದು ಅದ್ಭುತವಾದ ವಿಚಾರಗಳನ್ನು ನಮ್ಮ ದಾರಿ ಎಳೆದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್, ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಎಲ್ಲರೂ ದಯವಿಟ್ಟು ಆದಷ್ಟು ಶೇರ್ ಮಾಡಿ. ತುಂಬ ಒಳ್ಳೊಳ್ಳೆ ವಿಚಾರಗಳಿದ್ದಾವೆ ಅದರಲ್ಲಿ. ಡೌನ್ಲೋಡ್ ಮಾಡ್ಕೊಂಡು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ದ ರಿಯಲ್ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಏನು ನಿಮ್ಮ ಫ್ರೆಂಡ್ಸು ನಿಮ್ಮ ಅಲ್ಲೇ ರಿಲೇಷನ್ಸ್ ಆಯಿತು ಅಲ್ಲಿ ಅದ್ರ ಬಗ್ಗೆ ಹೇಳಿ, ಯಾವ ಥರ ಹೆಂಗೆ ಇನ್ಸ್ಟಾಲ್ ಮಾಡಿಸ್ಬಿಟ್ಟು. ಸೊ ಅವ್ರಿಗೆ ಈ ವಿಚಾರಗಳನ್ನು ದಯವಿಟ್ಟು ಶೇರ್ ಮಾಡಿರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.